ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸ್ವಲ್ಪ ಈ ಒಂದು ವಿಡಿಯೋ ಬಗ್ಗೆ ಇಂಟ್ರಡಕ್ಷನ್ ಮಾಡಬೇಕು ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೆ. ಯಾಕಂದರೆ ಎಲ್ಲರೂ ಎಲ್ಲ ವೀಡಿಯೋನೂ ನೋಡಿರಲ್ಲ. ಸೊ ಹಂಗಾಗಿ ಬೇಸಿಕಲಿ ಈ ಒಂದು ನಾನು ಮಾಡೋಂಥ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ, ನನ್ನ ಎಜುಕೇಷನ್ ಏನು ಅಂತ ನೆನ್ನೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರ. ಸೊ ಹಂಗಾಗಿ ಸ್ವಲ್ಪ ಹೇಳ್ತೀನಿ. ನಾನು ಡಿ ಎಡ್ ಏನು ಪೇಪರ್ ತಗೊಂಡಿಲ್ಲ, ಯಾಕಂದರೆ ನನ್ನದು ಡಿ ಎಡ್ ಆಗಿಲ್ಲ, ಓನ್ಲಿ ಬಿ ಎಡ್ ಅಷ್ಟೇ. ಸೊ ಹಂಗಾಗಿ ನಾನು ಸೋಷಿಯಲ್ ಸೈನ್ಸ್ಗೆ ಪೇಪರ್ 2 ಸ್ಟಡಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಇನ್ನೇ ಸೋಷಿಯಲ್ ಸೈನ್ಸಲ್ಲಿ ರೈಟಿಂಗ್ ಪೇಪರು ಕೂಡ ಬರುತ್ತೆ. ಸೊ ಹಂಗಾಗಿ ಸೋಷಿಯಲ್ ಸೈನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ. ಓನ್ಲಿ ಪೇಪರ್ 2 ಮಾತ್ರ, ಪೇಪರ್ 1 ನಾನು ಸ್ಟಡಿ ಮಾಡ್ತಾಯಿಲ್ಲ. ಸೊ ಇದೊಂದು ಕ್ಲಿಯರ್ ಆಯಿತು. ಯಾಕಂದರೆ ಇವಾಗಂತೂ ತುಂಬ ಜನ ಡಿ ಎಡ್ ಆಗಿರೋರಿಗೂ ಪೇಪರ್ 1 ತುಂಬ ಜನ ಟಿ ಇ ಟಿ ಎಲಿಜಿಬಲ್ ಆಗಿರೋದ್ರಿಂದ ತುಂಬ ಜನ ಓದ್ತಾ ಇದ್ದಾರೆ. ಸೊ ಹಂಗಾಗಿ ಅವರಿಗೂ ಕೂಡ ವಿಡಿಯೋ ನೋಡಿದ ಮೇಲೆ ಏನು ಎತ್ತ ಅಂತ ಕ್ಯೂರಿಯಾಸಿಟಿನೂ ಬಂದಿರುತ್ತೆ. ಹಾಗೆ ತಲೆಯಲ್ಲಿ ಕ್ವಶನ್ನು ಕೂಡ ಬಂದಿರುತ್ತಲ್ವ. ಸೊ ಹಂಗಾಗಿ ಈ ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಓನ್ಲಿ ಓದ್ತಾ ಇರೋದು GPST ಸೋಷಿಯಲ್ ಸೈನ್ಸ್ ಪೇಪರ್ 2 ಮಾತ್ರ. ಓಕೆ, ಇಷ್ಟು ಕ್ಲಿಯರ್ ಆಯಿತು ಅಂದ್ಕೋತೀನಿ. ಸೊ ಇನ್ನೊಂದು ಅಂದರೆ ತುಂಬ ಜನ ಕೇಳ್ತಾ ಇರೋ ಕ್ವಶನ್ ಏನಪ್ಪ ಅಂದರೆ, ಆ ಡಿ ಎಡ್ ಪೇಪರು PSTಗೆ ಟೋಟಲ್ 50% ಅಥವಾ ಒಂದೊಂದು ಸಬ್ಜೆಕ್ಟ್ 50% ಅನ್ನೋದಂತೂ ತುಂಬ ಜನಕ್ಕೆ ಕಾಡ್ತಾ ಇದೆ. ಹೇಳ್ತಾರೆ ತುಂಬ ಬೇಜಾರಾಗುತ್ತೆ ರೀ, ನಮಗೆ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಟೋಟಲ್ 50% ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ. ನನಗೂ ಕೂಡ ಹಂಗೆ ಅನಿಸುತ್ತೆ. ಯಾಕಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ಎಲ್ಲರೂ ಕೂಡ ಎಲ್ಲ ಸಬ್ಜೆಕ್ಟಲ್ಲಿ ಕೇಪಬಲ್ ಇರಲ್ಲ. ಸೊ ಹಂಗಾಗಿ ಕೆಲವೊಬ್ಬರು ಒಂದೊಂದು ಪೇಪರಲ್ಲಿ 100 ಮಾರ್ಕ್ಸ್ ತಗೊಂಡಿರ್ತಾರೆ, ಕೆಲವೊಬ್ಬರು ಕೇವಲ ಪಾಸ್ ಕೂಡ ಜಸ್ಟ್ ಪಾಸ್ ಆಗಿರ್ತಾರೆ. ಸೊ ಹಂಗಾಗಿ ಯಾವ ಪೇಪರ್ 100 ಮಾರ್ಕ್ಸ್ ಕೊಟ್ಟಿರ್ತಾ ಆ ಪೇಪರ್ನಲ್ಲಿ ಅವರು ಆ ವಿಷಯದಲ್ಲಿ ಅವರು ಟೀಚರ್ ಆಗೋಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಹಂಗಾಗಿ ಆ ಒಂದು ಸಬ್ಜೆಕ್ಟ್ ವೈಸು ಟೀಚರ್ನೋ ಅಥವಾ ಈಗ 50% ಮಾಡಲಿಲ್ಲ ಅಂದರೆ ಟೋಟಲ್ ಸಾಮಾನ್ಯ ಶಿಕ್ಷಕರು ಎಲ್ಲ ವಿಷಯಗಳಿಗೂ ಕೂಡ ನೇಮಕಾತಿ ಮಾಡೋ ಥರ ಈ ಥರ ಮಾಡಿದ್ರು ಅಂದರೆ ಎಲ್ಲ PST ಅಭ್ಯರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ಕೋತೀನಿ ನಾನು ಕೂಡ. ಇದು ಕೂಡ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತಲ್ವ, C&R ರೂರಲ್ಲಿ ತಿದ್ದುಪಡಿ ಮಾಡ್ತಾರೆ ಏನು ಅಂತ ಹಿಂಗೆಲ್ಲ ನ್ಯೂಸಲ್ಲಿ ಹರಿದಾಡ್ತಾ ಇದ್ದಾವೆ. ಅದೇನಾದರೂ ಕ್ಲಾರಿಟಿಯಾಗಿ ನನಗೆ ವಿಷಯ ಗೊತ್ತಾಯ್ತು ಅಂದರೆ ನಿಮಗೆ ಫಸ್ಟು ಶೇರ್ ಮಾಡ್ತೀನಿ. ಈ ಒಂದು 50%ಇಂದ ತುಂಬ ಅಭ್ಯರ್ಥಿಗಳು ಕೂಡ ಹೊರಗುಳಿಯೋ ಸಾಧ್ಯತೆಯೂ ಜಾಸ್ತಿ ಇದೆ. ಯಾಕಂದರೆ ಈ ಸಲ TET PSTR ಪೇಪರ್ 1ನಲ್ಲಿ ತುಂಬ ಜನ ಎಲಿಜಿಬಲ್ ಆಗಿರೋದ್ರಿಂದ ನೆಕ್ಸ್ಟು ಇವಾಗ ಕಾಲ್ ಮಾಡೋದು PSTR ಜಾಸ್ತಿ ಕಾಲ್ ಮಾಡ್ತಾರೆ ಅಂತ ಇದ್ದಾರೆ. ಸೊ ಹಂಗಾಗಿ ಪಾಪ ಅವರು ಅವಕಾಶದಿಂದ ವಂಚಿತರಾಗ್ಬಿಡ್ತಾರೆ. ಆ ಥರ ಮಾಡ್ದಂಗೆ ಟೋಟಲ್ 50% ಈಗ ಬಿ ಎಡ್ ಮೇಲೆ ಅಥವಾ GPSTಗೆ ಯಾವ ಥರ ಟೋಟಲ್ ಅವರೇಜು 50% ಈ ಥರ ಮಾಡಿದ್ದಾರೆ, ಆ ಥರ ಅವ್ರಿಗೂ ಕೂಡ ಟೋಟಲಾಗಿ ಮಾಡಬೇಕು. ಹಾಗೆ ಸಬ್ಜೆಕ್ಟ್ ವೈಸ್ 50%ನ ಮಾಡಬಾರ್ದು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಆಸೆನೂ ಇದೆ. ಸೊ ಹಂಗಾಗಿ ಆ ಥರ ಮಾಡ್ದಂಗೆ ಟೋಟಲ್ 50% ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನನಗೂ ಅನಿಸುತ್ತೆ. ಸೊ ಈ ವಿಷಯದ ಬಗ್ಗೆ ನಾನು ಮಾತಾಡಿರಲಿಲ್ಲ, ಕಮೆಂಟಲ್ಲಿ ಕೇಳಿದರು. ಹಂಗಾಗಿ ಇದ್ರ ಬಗ್ಗೆ ನನಗೆ ಅಷ್ಟು ಇನ್ನೂ ಎಲ್ಲೂ ಇನ್ಫಾರ್ಮೇಷನ್ ಬಂದಿಲ್ಲ. ಅದು ಬಂತು ಅಂದರೆ ನಿಮಗೆ ಮತ್ತೆ ಶೇರ್ ಮಾಡ್ತೀನಿ. ಓಕೆ, ಮತ್ತು ಇವಾಗ CETಗೆ ಯಾವ ಥರ ಫಸ್ಟ್ ಮೊದಲಿಂದ ಇವಾಗ ಯಾರೂ ನಾನು ಇವಾಗ ಪ್ರಿಪೇರ್ ಆಗ್ತಾ ಇದ್ದೀನಿ, ಇವಾಗ ನೆಕ್ಸ್ಟು ಬೇಸಿಗೆ ರಜಾ ಬಿಟ್ಟಿದೆ, ಗೆಸ್ಟ್ ಟೀಚರಾಗಿ ಹೋಗ್ತಾ ಇದೆ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ಹೋಗ್ತಾ ಇದೆ ಅಥವಾ ಇನ್ನೂ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಇಷ್ಟು ದಿನ ಓದಿಲ್ಲ, ಇನ್ನು ಮುಂದೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋರೆಲ್ಲ ನನಗೆ ಫಸ್ಟು ಏನು ಮಾಡಬೇಕು ಓದೋಕ್ಕೆ ಅಂತನ ಬೇಸಿಕಲ್ಲಿ ಹೇಳ್ತೀನಿ ನೋಡಿರಿ. ಫಸ್ಟು ನೀವು ಇದನ್ನು ಸಿಲೆಬಸ್ ಕಾಪಿನ ಇಟ್ಕೊಳ್ಳಿ. ಫಸ್ಟು ಸಿಲೆಬಸ್ ಕಾಪಿ ಇಟ್ಕೊಂಡು ಅದ್ರ ಜೊತೆಗೆ ಬುಕ್ಸ್ಗಳ್ನ ಕಲೆಕ್ಟ್ ಮಾಡ್ಕೋಬೇಕು. ಇದೇ ಮೇಯ್ನು ಬೇಸಿಕ್ ಬೇಕಾಗೋದು. ಇಷ್ಟು ನಮಗೆ ಸಿಲೆಬಸ್ ಅರ್ಥ ಮಾಡ್ಕೊಂಡು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಬುಕ್ಸ್ಗಳ್ನ ನಾವು ಕಲೆಕ್ಟ್ ಮಾಡ್ಕೊಂಡಿವಿ ಅಂದರೆ ಒಂದು 40% ನಮ್ಮ ಕೆಲಸ ಮುಗ್ದಂಗೆ ಆಗಿರುತ್ತೆ. ಸೊ ಅಷ್ಟು ನಮಗೆ, ಯಾಕಂದರೆ ತಲೆ ಬಿಸಿ ಅನಿಸಿರಲ್ಲ. ಈಗ ಸಿಲೆಬಸ್ ನೋಡಿದ್ವಿ ಅಂದರೆ ಈ ಒಂದೊಂದೇ ಸಿಲೆಬಸ್ಸಲ್ಲಿ ಒಂದೊಂದೇ ಇದು ಕಾನ್ಸೆಪ್ಟು ಕ್ಲಿಯರ್ ಆಗ್ತಾ ಹೋಗ್ತಾ ಇರುತ್ತೆ. ಆವಾಗ ನಾವು ಅದನ್ನೆಲ್ಲ ಈಗ ಮಾರ್ಕ್ ಮಾಡ್ಕೊಂಡು ಇಷ್ಟು ಓದಿದ್ದೀನಿ, ಇಷ್ಟು ಸಿಲೆಬಸ್ನ
ನಾನು ಕವರ್ ಮಾಡಿದ್ದೀನಿ ಅನ್ನೋದು ನಮಗೆ ತಲೆಗೆ ಬರ್ತಾ ಇರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ದಂಗೆ ನಮಗೆ ಓದೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅದನ್ನೇ ರಿವಿಷನ್ ಮಾಡ್ತಾ ಇದ್ವಿ ಅಂದರೆ ಇನ್ನೂ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಫಸ್ಟು ಸಿಲೆಬಸ್ನ ಇಟ್ಕೊಂಡು ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರೋಂತಹ ಬುಕ್ಸ್ಗಳ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತು ಡೈಲಿ ಅಪ್ಡೇಟು ಹಾಗೆ GK ಪೇಪರ್ಗೆ ನ್ಯೂಸು ತುಂಬ ಈಗ ಯೂಟ್ಯೂಬ್ ಚಾನಲ್ಲಿ ತುಂಬ ಜನ ಕ್ಲಾಸ್ಗಳ್ನು ಕೂಡ ಮಾಡ್ತಾಯಿದ್ದಾರೆ. ಡೈಲಿ ಕರೆಂಟ್ ಇವೆಂಟ್ಸ್ ಕ್ಲಾಸ್ಗಳು, GK ಪೇಪರ್ಗೂ ಈ ಥರ ನಮಗೆ ಬುಕ್ಸ್ಗಳು ಅವೈಲಬಲ್ ಇಲ್ಲ ಅಂದರೆ ಕ್ಲಾಸ್ಗಳ್ನು ಚೆನ್ನಾಗಿರೋವು ಯಾವುದು ಮಾಡ್ತಾಯಿದ್ದಾರೆ, ನಮಗೆ ಯಾವ್ದು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಅವನ್ನ ಒಂದು ಅರ್ಧ ಗಂಟೆ ನಾವು ವೀಡಿಯೋನ ನೋಡಿದ್ರೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಇನ್ನೂ ಕೇಳಿದರು, ಈಗ ನೀವು ಯಾವ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಕೋಚಿಂಗ್ ತಗೊಂಡಿದ್ರಾ ಅಂತ, ಅಥವಾ ಇನ್ನೂ ತಗೊಳ್ತಾ ಇದ್ದೀರಾ ಅಂತ ಕೇಳಿದರು. ಸೊ ನಾನು ಯಾವುದೂ ಕೂಡ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಯಾವುದೇ ಕೋಚಿಂಗ್ ತಗೊಂಡಿಲ್ಲ. ಸೊ ಮನೆಯಲ್ಲೇ ನಾನು ಈಗ ಓದ್ತಾ ಇದ್ದೀನಿ ಓನಾಗಿ. ಯಾಕಂದರೆ ನಮ್ಮದು ಫ್ಯಾಮಿಲಿ ಇರೋದ್ರಿಂದ ಮಗಳು ಬೇರೆ ಸಣ್ಣಳು, ಹಂಗಾಗಿ ಹೊರ್ಗಡೆ ಹೋಗಿ ಮತ್ತೆ ಕೋಚಿಂಗ್ ತಗೋಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ನಮ್ಮ ಮನೆಯವರೇ ಸ್ವಲ್ಪ ಗೈಡ್ ಮಾಡ್ತಾರೆ, ಮತ್ತು ಬುಕ್ಸ್ಗಳು ಕೂಡ ಕಲೆಕ್ಟ್ ಮಾಡಿಕೊಡ್ತಾರೆ, ಮತ್ತು ಓದೋಕ್ಕೂ ಕೂಡ ಸ್ವಲ್ಪ ಗೈಡ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಇಷ್ಟೇ ಸಾಕು ಅಂತ ಹೀಗೆ ಓದ್ತಾ ಇದ್ದೀನಿ. ಇನ್ನೂ CET ಕಾಲ್ ಮಾಡ್ತಾರೆ ಅಂತ ಕೆಲವು ಗಾಸಿಪ್ಗಳು ಮತ್ತು ಇತ್ತೀಚೆಗಂತೂ ಮರೆಯಾಗೇ ಹೋಗ್ಬಿಟ್ವು. ಸೊ ಮತ್ತು ಕಾಲ್ ಮಾಡೋ ಅಷ್ಟೊತ್ತಿಗೆ ನಂದು ಕೂಡ ಸಿಲೆಬಸ್ ಕವರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ಇದಕ್ಕೆ ನನ್ನ ಪ್ರಕಾರ ತುಂಬ ಜನ ನನ್ನ ಕಣ್ಮುಂದೆ ಟೀಚರ್ಸ್ ಆಗಿರೋರು ಆಲ್ಮೋಸ್ಟ್ ಒಂದು 80% ಜನ ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋಗ್ದಂಗೆ ಓನಾಗೆ ಒಂದು 6 ತಿಂಗಳು ವರ್ಷಗಟ್ಟಲೆ ಕೂತ್ಕೊಂಡು ಚೆನ್ನಾಗಿ ಓದಿ ಮತ್ತು ರಿವಿಷನ್ ಕೂಡ ಮಾಡ್ಕೊಂಡು ತುಂಬ ಜನ ಟೀಚರ್ಸ್ಗಳು ಆಗಿದ್ದಾರೆ. ಅಥವಾ ಪೊಲೀಸ್ ಕಾನ್ಸ್ಟೇಬಲು, PSI ಮತ್ತು ಯಾವುದೇ ಒಂದು ನಾವು ಎಕ್ಸಾಮಿಗೆ ಪಾಸ್ ಮಾಡಬೇಕು, ನಾವು ಚೆನ್ನಾಗಿ ಓದಬೇಕಂದ್ರೆ ನಮ್ಮಲ್ಲಿ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಡೈಲಿ ಸತತವಾಗಿ ನಮ್ಮ ಪರಿಶ್ರಮನೂ ಕೂಡ ಇರಬೇಕು, ಮತ್ತು ಗುರಿ ಮುಟ್ತೀವಿ ಅನ್ನೋವಷ್ಟು ತಾಳ್ಮೆ ನಮ್ಮಲ್ಲಿ ಇದ್ದಾಗ ಮಾತ್ರ. ಕೋಚಿಂಗ್ ಸೆಂಟ್ರಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಹೋಗ್ಬೇಕು. ಅವರು ಫುಲ್ಲು ನಾವು ಟೀಚರ್ ಜಾಬ್ ಕೊಡಿಸ್ತೀವಿ ಬರ್ರಿ ಅಂತ ಕರೆಯಲ್ಲ, ನಮಗೊಂದು ಮಾರ್ಗದರ್ಶನ ಕೊಡ್ತಾರೆ ಅಷ್ಟೇ. ಈಗ ಓದಬೇಕು, ಈ ಥರ ಕೇಳ್ತಾರೆ ಕ್ವಶನ್ನ, ಇದೇ ಮ್ಯಾಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಥರ ಕೇಳ್ತಾರೆ. ನಾವು ಅದ್ರ ಬದಲಿಗೆ ಒಂದು ಸಿಲೆಬಸ್ ಕಾಪಿ ಇಟ್ಕೊಂಡು ಮತ್ತು ಈಗ ಆಲ್ರೆಡಿ ಕೇಳಿರುವಂಥ ಕ್ವಶನ್ ಪೇಪರ್ನ ನೀಟಾಗಿ ನೋಡಿಬಿಟ್ಟು ಎಲ್ಲಿ ಇಂಪಾರ್ಟೆಂಟು, ಯಾವುದರಲ್ಲಿ ಕ್ವಶನ್ ಕೇಳಿದ್ದಾನೆ ಅದ್ರ ಬದಲಿಗೆ ಅದೇ ಥರ ಮತ್ತು ಅಪ್ಲೈಡಾಗಿ ಇನ್ನೊಂದು ಕೇಳ್ಬೋದು, ಅಥವಾ ಅಪ್ಡೇಟಾಗಿ ಅದೇ ಥರ ಕ್ವಶನನ್ನು ಇನ್ನೊಂದು ಕೇಳ್ಬೋದು. ಈ ಥರ ನಾವು ಹೋಲಿಕೆ ಮಾಡ್ಕೊಂಡು ಸ್ಟಡಿ ಮಾಡಿದಾಗ ನಾವು ಕೋಚಿಂಗ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಈಗಂತೂ ತುಂಬ ಜನ ಯೂಟ್ಯೂಬಲ್ಲಿ ಕೂಡ ತುಂಬ ಮಾರ್ಗದರ್ಶನ ಕೂಡ ಮಾಡ್ತಾ ಇರ್ತಾರೆ. ಹೀಗೋಗಿ ಈ ಥರ ಓದಿ, ಇದೇ ಬುಕ್ಸ್ ಓದಿ, ಇಷ್ಟರಲ್ಲೇ ಜಾಸ್ತಿ ಕೇಳೋದು ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಕೋಚಿಂಗಿಗೆ ಹೋಗೋ ಅವಶ್ಯಕತೆ ಅಂತೂ ಬರೋದೇ ಇಲ್ಲ. ಸೊ ಎಲ್ಲ ನಮ್ಮಲ್ಲೇ ಇದೆ. ನಾವೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಇನ್ನು ಮುಂದಂತೂ ಕಾಲ್ ಮಾಡ್ತಾರೆ. ಇವಾಗಂತೂ ಹೋಯ್ತು ಟೈಮು, ನೆಕ್ಸ್ಟ್ ಬರೋ ಟೈಮ್ನ ಚೆನ್ನಾಗಿ ನಾವು ಬಳಸ್ಕೊಂಡು ಚೆನ್ನಾಗಿ ಅಭ್ಯಾಸನ ರೂಢಿಸ್ಕೊಂಡು ಅದನ್ನು ಮತ್ತೆ ಮನನ ಮಾಡ್ಕೊಳ್ತಾ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದರೆ 100% ನಾವು ಟೀಚರ್ ಪೋಸ್ಟನ್ನ ಗೀಟಿಸ್ಕೋಬೋದು. ಇಷ್ಟಂತೂ ನಾನು ಹೇಳಬಲ್ಲೆ. ಸೊ ನಾನು ಕೂಡ 2 ದಿನ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದೇ ವೀಡಿಯೋನು ಕೂಡ ಮಾಡಿರಲಿಲ್ಲ. ಹಂಗಾಗಿ ನಿಮ್ಮ ಕಮೆಂಟ್ಗಳು ನೋಡಿಬಿಟ್ಟು ಮತ್ತೆ ನನ್ನ ಕಡೆ ನೋಡ್ತಾ ಇರ್ತೀರ, ನನ್ನ ವೀಡಿಯೋ ಕಡೆನೇ ಕಮೆಂಟ್ ಕಡೆನೇ ನೋಡ್ತಾ ಇರ್ತೀರಾ ಅಂತ ನಿಮ್ಮ ವೀಡಿಯೋಗೆ ರೆಸ್ಪಾನ್ಸ್ ಮಾಡಿದೆ ಅಷ್ಟೇ. ಹಾಗೆ ನಮ್ಮದು ಕೂಡ ಸ್ವಲ್ಪ ಪ್ಯಾಕಿಂಗು ಕೂಡ ನಡೀತಾ ಇರೋದ್ರಿಂದ ನೋಡಿ, ನಾನು ಸ್ಟಡಿ ಟೇಬಲಲ್ಲಿ ಬುಕ್ಸ್ಗಳನ್ನೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿದ್ದಾವೆ. ಎಷ್ಟು ಅವಶ್ಯಕತೆ ಬೇಕೋ ಒಂದು 4-5 ದಿವಸದಲ್ಲೇ ಅಷ್ಟು ಮಾತ್ರ ನಾನು ಇಟ್ಕೊಂಡು ನಾನು ಎಲ್ಲ ಬುಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಮತ್ತು ನಾವು ಆ ಕಡೆ ಹೋದಾಗ ಓದೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಬುಕ್ಸ್ನ ಇಟ್ಕೊಂಡು ನೆಕ್ಸ್ಟು ಇನ್ನು ಮಿಕ್ಕಿದ ಬುಕ್ಸ್ನೆಲ್ಲ ನೀಟಾಗಿ ಬುಕ್ ಮಾಡಿ ಎತ್ತಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೋಟಿವೇಶನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.